ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಆ್ಯಂಡ್ ಈಗ ನೋಡಿ ಹೇಗಿದೆ ಅಂತ. ಸೊ ನಾವು ಈ ಕಡೆ ಬೆಟ್ಟದ ಭೈರವೇಶ್ವರ ಕಡೆ ಹೋಗ್ತಾ ಇದ್ವಿ. ಇಲ್ಲೊಂದು ಚಿಕ್ಕದೊಂದು ಹೋಟ್ಲಿದೆ, ಕೆಫೆ ಇದೆ ಕಾಡಿನ ಮಧ್ಯದಲ್ಲಿ. ಇದು ಬಂದು ಮಲೆನಾಡು ಕೆಫೆ ಅಂತ. ಸೊ ಮನೆಯಲ್ಲಿ ಮಾಡಿರ್ತಕ್ಕಂಥ ಊಟ ಇಲ್ಲಿ ಸಿಗುತ್ತೆ. ಈ ಕಡೆ ಬಂದಾಗ ಟ್ರೈ ಮಾಡಿ. ಆ್ಯಂಡ್ ಬಂದು ಸ್ವಲ್ಪ ಹೊತ್ತು ಆರ್ಡ್ರ್ ಕೊಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ಮಾಡಿಕೊಡ್ತಾರೆ ಬಿಸಿ ಬಿಸಿಯಾಗಿ. ಬೋರ್ಡ್ ಎಲ್ಲ ಹಾಕಿದ್ದಾರೆ ಕ್ಲೀನಾಗಿ, ಮಲೆನಾಡು ಕೆಫೆ ಅಂತ. ಮನೆ ಊಟ ಇದು. ಎದುರುಗಡೆ ಕಾಣಿಸ್ತಾ ಇರೋದೆ ಅವ್ರದ್ದೇ ಮನೆ ಅದು. ಸೊ ಮನೆಯಲ್ಲಿ ಮಾಡಿಕೊಡ್ತಾರೆ. ನಾವು ಲೆಮನ್ ರೈಸ್ ಆರ್ಡ್ರ್ ಮಾಡಿದ್ವಿ. ಲೆಮನ್ ರೈಸ್ ಕೊಟ್ಟಿದ್ದಾರೆ. ಇದು ಟೊಮೆಟೊ ಬಾತು. ಸೊ ಈ ಹೋಟ್ಲ್ ಭಟ್ರು ಇವರೇ, ಮಾಡಿದವರು ಇವರು. ಅಣ್ಣ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಇದು? ರೀಸೆಂಟಾಗ? ನಮ್ಮ ಬ್ರದರ್ದು ಹಾಂ 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 ಕೇಳ್ತಾರಲ್ಲ ಅನ್ಕೊಂಡು ಮಾಡ್ತಾ ಇದ್ದೀನಿ. ಹಾಂ ಮಾಡಿ ಅಣ್ಣ, ನಾವು ಯೂಟ್ಯೂಬ್ಗೆ ಹಾಕ್ತೀವಿ, ನಡೆಯುತ್ತೆ. ಅಪ್ಪ ಹೆಂಗೈತಪ್ಪ? ಚೆನ್ನಾಗಿದೆ ಅಮ್ಮ. ಅಮ್ಮ ನೋಡಿ ಚೆನ್ನಾಗಿದೆಯಾ? ಟೇಸ್ಟು ನೋಡಿದ್ರು, ಹ್ಞೂ ಮನೆನೂ ನೋಡಿದ್ರು, ಎಲ್ಲ ನೋಡಿದ್ರು. ಸೊ ಈ ಕಡೆಯಿಂದ ಬರಬೇಕು. ಸೊ ಯಾರೇ ಆಗಲಿ ಬರೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಆಫ್ ರೋಡ್ ಬೈಕ್ ಆಗಲಿ ಅಥವಾ ಆಫ್ ರೋಡ್ ವೆಹಿಕಲ್ 4 ವೀಲರ್ ಆಗಲಿ ಆರು ಮಾತ್ರ ಇಲ್ಲಿ ಹತ್ತಿಸ್ಬೋದು ಕಾರಣ. ಏಕೆಂದರೆ ಈ ಥರ ಇದೆ. ಸೊ ಇಲ್ಲಿ ಕ್ರೆಟಾ ಗಾಡಿನೇ ಇಲ್ಲಿ ನಿಲ್ಸವ್ರೆ. ಆ್ಯಂಡ್ ನೋಡಿ ಹತ್ತಕ್ಕೆ ಕಷ್ಟ ಇರುತ್ತೆ. ಇಲ್ಲಿ ತುಂಬ ಕಲ್ಲುಗಳಿದೆ. ಆ್ಯಂಡ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಬರೀ ದೇವಸ್ಥಾನ ಮಾತ್ರ ತೋರಿಸ್ತಾರೆ. ನಾನು ನಿಮಗೆ ರೋಡು ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ. ಇಲ್ಲಿ ಗಾಡಿ ನಿಲ್ಲಿಸಿ ಇಲ್ಲಿಂದ 300 ಮೀಟರ್ಸ್ ಹೋಗ್ಬೇಕು. ನೀವು ಮೇಲಕ್ಕೆ ಹತ್ಕೊಂಡು ಹೋಗ್ಬೇಕು. ಕಂಪ್ಲೀಟ್ ಆಫ್ ರೋಡು. ಜೀಪು ಅಥವಾ 4x4 ಸೊ ಆ ರೀತಿಯಾಗಿರತಕ್ಕಂಥ ವೆಹಿಕಲ್ಸ್ ಮಾತ್ರ ಇಲ್ಲಿ ಹತ್ತಕ್ಕಾಗೋದು. ಸೊ 100 ಮೀಟರ್ಸ್ವರೆಗೂ 150 ಮೀಟರ್ಸ್ವರೆಗೂ ರೋಡ್ ಇಲ್ಲ. ಈ ಕಡೆ ಇವಾಗ ರೋಡ್ ಹಾಕಿದ್ದಾರೆ. ಬಟ್ ಇಲ್ಲಿ ಕಾರಂತೂ ಹತ್ತಕ್ಕಾಗಲ್ಲ. ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಈಗ ನೋಡ್ತಾ ಇರೋ ಕಡೆನೂ ಹೋಗ್ಬೋದು. ಆ್ಯಂಡ್ ಈ ಕಡೆನೂ ಹೋಗ್ಬೋದು. ಇದು ಬಂದು ಸ್ಟೇರ್ಸು, ಇದು ಬಂದು ಸ್ಲ್ಯಾಂಟ್ ಆಗಿದೆ. ಇಲ್ಲಿ ವೆಹಿಕಲ್ ಹೋಗಂಗಿದ್ದಿದ್ರೆ ನೀವು ಡೈರೆಕ್ಟ್ ಟೆಂಪಲ್ವರೆಗೂ ಹೋಗ್ಬೋದಾಯಿತು. ಬಟ್ ವೆಹಿಕಲ್ ಇಲ್ಲಿಗೆ ತರೋಕ್ಕಾಗಲ್ಲ. ಸೊ ನಾವು ಅದು ತುಂಬ ಅಪ್ಪಿದೆ ಅಂತ ಆ ಕಡೆ ಹೋಗ್ತಾಯಿಲ್ಲ, ನಾವು ಸ್ಟೇರ್ಸ್ ತೊಗೊತಾ ಇದ್ದೀವಿ.
ಆ್ಯಂಡ್ ಇದು ಬೋರ್ಡು. ಆ್ಯಂಡ್ ಇಲ್ಲಿ ಈ ಪಾತ್ನ ಚೂಸ್ ಮಾಡೋರು ಯಾರೇ ಆಗಲಿ ಶೂಸ್ ಚಪ್ಪಲಿ ಹಾಕ್ಕೊಳಂಗಿಲ್ಲ. ಸೊ ಇಲ್ಲೇ ಬಿಟ್ಬಿಟ್ಟು ಹೋಗಬೇಕು. ಆ್ಯಂಡ್ ನಾನು ಚಪ್ಪಲಿ ಬಿಡ್ತಾಯಿದ್ದೀನಿ ಈಗ. ಸೊ ಇದು ಸ್ಟೇರ್ಸ್ ಇರುತ್ತೆ, ಇಷ್ಟು ಸ್ಟೇರ್ಸು. ಸೊ ನಾವು ಕೆಳಗಡೆಯಿಂದ ಬಂದ್ವಿ, ನೀವು ನೋಡ್ಬೋದು ನನ್ನ ಬ್ಯಾಕ್ಗ್ರೌಂಡಲ್ಲಿ. ಇನ್ನೂ ಹತ್ತಬೇಕು, ಮುಂದೆ ತುಂಬಾ ಹತ್ತಬೇಕು, ಅದಕ್ಕೆ ಹತ್ತುತ್ತಾ ಇದ್ದೀವಿ. ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಫುಲ್ ಕಾಡು. ಇನ್ನೂ ಹತ್ತಬೇಕು ನಾವು, ಕಂಪ್ಲೀಟ್ ಸ್ಟೀಫ್ ಆಗಿದೆ. ಅಷ್ಟು ದೂರದಿಂದ ಹತ್ಕೊಂಡ್ಬಂದ್ವಿ. ಆ್ಯಂಡ್ ಇಲ್ಲೊಂದು ಪಾಯಿಂಟಲ್ಲಿ ಶ್ರೀ ನಾಗ ಸನ್ನಿಧಿಗೆ ದಾರಿ ಅಂತ ಇದೆ. ಟೆಂಪಲ್ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದ್ವಿ. ಇದೇ ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಬಾಕ್ಲಾಗಿದೆ. ಬೆಳಿಗ್ಗೆ 10 ಗಂಟೆವರೆಗೂ ಅಷ್ಟೇ ಇಲ್ಲಿ ದೇವಸ್ಥಾನ ತೆಗೆಯೋದು. ಆ್ಯಂಡ್ ಬೆಟ್ಟದ ಭೈರವೇಶ್ವರ ಸ್ವಾಮಿ ಮರಗುಂಡ. ಇದು ಸುತ್ತಲಿನ ಪರಿಸರ. ದೇವಸ್ಥಾನದ ಹತ್ರ ಬಂದು ಈ ಥರ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ ನೋಡಿ. ದರಿದ್ರದವರು ಡ್ರೋನ್ ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ. ದೇವಸ್ಥಾನ ಅನ್ನೋ ಒಂದು ಮರ್ಯಾದೆನೂ ಇಲ್ಲ, ಒಂದು ಭಕ್ತಿ ಇಲ್ಲ ಇಲ್ಲಿ. ದಯವಿಟ್ಟು ಯಾರು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನಾಗಬನಕ್ಕೆ ದಾರಿ ಅಂತ. ಸೊ ಆ ಕಡೆಯಿಂದ ಈ ಕಡೆ ಬಂದರೆ ಇಲ್ಲಿ ನಾಗಬನ ಇದೆ. ನಾಗದೇವತೆಗಳನ್ನ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ನಾಗದೇವತೆಯ ಸಂಚಾರ ಕೂಡ ಇರ್ಬೋದು. ಸೊ ಹಾಗಾಗಿ ಬರಬೇಕಾದ್ರೆ ನೋಡ್ಕೊಂಡು ಬನ್ನಿ. ನಾವು ದೇವಸ್ಥಾನದ ದರ್ಶನ ಪಡೆದು ಕೆಳಗೆ ಬಂದೆ ನಾನೀಗ. ಒಂದು ಏನಂದರೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾಯಿದ್ರು. ಸೊ ಅದೊಂದು ಇಷ್ಟ ಆಗಿಲ್ಲ, ಯಾಕೆಂದರೆ ದೇವಸ್ಥಾನ ಅನ್ನೋ ಒಂದು ಭಕ್ತಿ ಇಲ್ಲ ಅವ್ರಿಗೆ. ಸೊ ಅದನ್ನು ಯಾರೂ ಮಾಡಬೇಡಿ. ಬನ್ನಿ, ಫೋಟೋ ತಗೊಳ್ಳಿ, ನೋಡಿ, ಮತ್ತು ಭಕ್ತಿಯಿಂದ ಕೈ ಮುಗಿದು ವಾಪಸ್ ಹೋಗಿ ಬೇಡಿಕೆಗಳನ್ನ ಬೇಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.